ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಮಿಷಿನ್ ವರ್ಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಪರ್ಪಲ್ ಕಲರು ಬ್ಲೌಸ್ ಪೀಸ್. ಇದು ಕಾಪರ್ ಕಲರಲ್ಲಿ ಫ್ಲವರ್ ಬಂದಿದೆ. ಇದು ಸೀರೆ ಬಂದು ಗ್ರೀನ್ ಕಲರು, ಡಾರ್ಕ್, ಫುಲ್ ಡಾರ್ಕ್ ಅಲ್ಲ, ಮೀಡಿಯಮ್ಮು ಲೀಫ್ ಎಲೆ ಕಲರು ಸ್ಯಾರಿ. ಇದು ಸಿಲ್ಕ್ ಸ್ಯಾರಿ. ಇದು ಕಸ್ಟಮರು ನಮಗೆ ಡಿಸೈನ್ ಮಾಡಿಕೊಡಿ ಅಂತ ತೋರಿಸಿದ್ರು ಇದೆ ಫೋಟೋನ. ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಡಿಸೈನ್ಸ್ನ ಈ ಥರನೇ ಮಾಡಿಕೊಡಿ ಅಂತ. ನಾನು ನೋಡಿ ಇವಾಗ ಅದೇ ಥರನೇ ಮಾಡ್ತಾಯಿದ್ದೀನಿ. ನಾನು ಇದು ಫ್ರಂಟ್ ನೆಕ್ಕಲ್ಲಿ ಮಾಡ್ತಾಯಿದ್ದೀನಿ. ಫ್ರಂಟ್ ನೆಕ್ ಇದು 2 ಕಲರ್ ತೊಗೊಂಡಿದ್ದೀನಿ. ಕಾಪರ್ ಕಲರು ಜರಿ ಥ್ರೆಡ್ಡು, ಗ್ರೀನ್ ಕಲರು ಕುಚ್ ಥ್ರೆಡ್, 2 ಥ್ರೆಡ್ ತೊಗೊಂಡು ಮಾಡ್ತಾಯಿದ್ದೀನಿ ನಾನು ಇದನ್ನು. ಇದು ನೆಕ್ಕು ಅಗಲ ಬಂದು 2.5 ಇಂಚ್ ಬರುತ್ತೆ. ನೆಕ್ಕು ಉದ್ದ ಬಂದು 7 ಇಂಚ್ ಬರುತ್ತೆ. ಇದು ಅಗಲ 2.5 ಇಂಚು, ಉದ್ದ 7 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಫ್ರೇಮ್ನ ಸೆಟ್ ಮಾಡಿಕೊಂಡು ಕಾಪರ್ ಕಲರಲ್ಲಿ ಎಂಡ್ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ಇದಕ್ಕೆ ಡೋರಿ ಪೈಪಿಂಗ್ ಹಾಕ್ಕೊಳ್ತೀನಿ. ನಾನು ಡೋರಿ ಪೈಪಿಂಗ್ ತೊಗೊಂಡು ಗ್ರೀನ್ ಕಲರು ಕುಚ್ ಥ್ರೆಡ್ ತೊಗೊಂಡು ಅದನ್ನು ಫಿಲಪ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ವರ್ಕು ತುಂಬ ಅಂದರೆ ಸ್ವಲ್ಪ ಈ ಸತಿ ಅಂತೂ ಸ್ವಲ್ಪ ಜಾಸ್ತಿನೇ ಬರ್ತಾಯಿದೆ. ದಿನಕ್ಕೆ 1 ಇಲ್ಲ 2 ದಿನಕ್ಕೊಂದು ಆ ಥರ ವರ್ಕ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಯಾಕಂದರೆ ಈ ಕಸ್ಟಮರ್ ಇವರು ಸೀರೆ ತಂದುಕೊಟ್ಟು ಅರ್ಜೆಂಟ್ ಒಂದು 3 ದಿವಸದೊಳಗಡೆ ನನಗೆ ವರ್ಕು ಸ್ಟಿಚಿಂಗು ಎಲ್ಲ ಬೇಕು ಅಂತ ಹೇಳಿದ್ರು. ಸರಿ ಮಾಡಿಕೊಡ್ತೀನಿ. ನಾನು ಹೇಳಿದೆ ಅವರಿಗೆ, ಆಗಲ್ಲ, ಸ್ವಲ್ಪ ಕೆಲಸ ಇದೆ, ಬೇರೆ ಕೆಲಸ ಇದ್ದಾವೆ ಅಂತ. ಇಲ್ಲ, ನಮಗೆ ಅರ್ಜೆಂಟಾಗಿ ಮಾಡಿಕೊಡ್ಬೇಕು ಅಂದರು. ಸರಿ, ಅವರು ಒಂದಿನ ಹಿಂದೆ ತಂದುಕೊಟ್ಟಿದ್ರು. ಅಂದರೆ ಇವತ್ತಿಗೆ ಎಣ್ಣೆ ತಂದುಕೊಟ್ಟಿದ್ರು. ಇವತ್ತಿಗೆ ಡಿಸೈನ್ಸ್ ಕಳಿಸಿ ನಮಗೆ ನಾಡಿದ್ದು ಬೇಕು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅವತ್ತೇ ಡಿಸೈನ್ ಕಳಿಸಿದ ದಿವಸನೇ ನಾನು ಮಾರ್ಕಿಂಗ್ ಎಲ್ಲ ಮಾಡಿಕೊಂಡು ಡಿಸೈನ್ ಮಾಡಿದೆ. ನಾನು ಅದನ್ನು ಡಿಸೈನ್ ಮಾಡಿ ಅವ್ರಿಗೆ ಒಂದು ಫೋಟೋ ಕಳಿಸಿದೆ, ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಅವರು ಮಾಡಿಬಿಟ್ಟು ಒಂದು ಫೋಟೋ ಕಳಿಸಿ ಅಂತ ಹೇಳಿದರು. ನಾನು ಬ್ಯಾಕ್ದು ನೆಕ್ ಫಿನಿಶಿಂಗ್ ಮಾಡಿಬಿಟ್ಟು ಫೋಟೋ ಕಳಿಸಿದ್ದೆ ನಾನು. ಆಮೇಲೆ ಅದಾದಮೇಲೆ ಫ್ರಂಟು ಮಾಡ್ಕೊಳ್ತಾಯಿದ್ದೀನಿ ನಾನು. ಇದಕ್ಕೆ ನಾನು ನೋಡಿ ಥ್ರೆಡ್ ಗ್ರೀನ್ ಕಲರ್ ಥ್ರೆಡ್ನ ಫಿಲಪ್ ಮಾಡಿದ್ದೆ. ಫಿಲಪ್ ಮಾಡಿ ಒಂದು ಅರ್ಧ ಇಂಚಿಗೆ ಕಾಪರ್ ಕಲರಲ್ಲಿ ಲೈನ್ ಹಾಕ್ಸಿದ್ದೀನಿ ನಾನು ಇವಾಗ. ಇದಕ್ಕೆ ನಾನು ಕಾಪರ್ ಕಲರು ವಾಲ್ ಚೈನ್ ತೊಗೊಂಡಿದ್ದೀನಿ. ಕಾಪರ್ ಕಲರು ಮತ್ತು ಗೋಲ್ಡ್ ಕಲರ್ ಸ್ಟೋನ್ ಚೈನು ಮತ್ತು ಕಾಪರ್ ಕಲರು, ಈ 3 ಸಹ ಇಟ್ಕೊಂಡು ಒಂದೇ ಸಲ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಈಗ ಮಾಡ್ತಾರೋ ವರ್ಕ್ ಬ್ಲೌಸ್ಗಳಲ್ಲೆಲ್ಲ ಸ್ವಲ್ಪ ಸ್ಟೋನ್ ಚೈನು, ಬಾಲ್ ಚೈನು ಹಾಕೋದ್ರಿಂದ ಸ್ವಲ್ಪ ರೌಂಡಿಂಗು ಸ್ವಲ್ಪ ಕ್ಲೀನಾಗಿ ತಿರ್ಕೊಳ್ತಾ ಇದೆ. ಇದು 4.25 ನಂಬರ್ಲಿ ಇಟ್ಕೊಂಡು ನಾನು 3 ಸಹ ಒಂದೇ ಸಲ ಮಾಡ್ಕೊಳ್ತೀನಿ ನಾನು. ಹೊಸ್ದಾಗಿ ಕಲಿರೋರು ಸಿಂಗಲ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಅನುಭವ ಆದಮೇಲೆ ನಿಮಗೆ 3 ಇಟ್ಕೊಂಡು ಸ್ವಲ್ಪ ಮಾಡ್ಕೊಳ್ಬೋದು ನೀವು ಇದನ್ನು. ಈ ಕಸ್ಟಮರು ಹಳೆ ಕಸ್ಟಮರೇ. ಇವರು ಸುಮಾರು ದಿವಸದಿಂದನೂ ನನ್ನ ತಾನೇ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ತಾರೆ. ಇದೇ ಫಸ್ಟ್ ಟೈಮು ಅವರು ವರ್ಕ್ ಮಾಡಿಸ್ಕೊಳ್ತಾರೆ. ಅದೇನೋ ಫಂಕ್ಷನ್ ಇದೆ, ಅರ್ಜೆಂಟಾಗಿ ಬೇಕು ಅಂತ ಹೇಳಿದರು. ನೋಡಿ, ಇದೇ ಥರನೇ ಮಾಡ್ತಾಯಿದ್ದೀನಿ. ಮತ್ತು ಒಬ್ಬೊಬ್ಬರು ಕಸ್ಟಮರ್ ಇರ್ತಾರೆ. ಯಾವ ಥರ ಕಸ್ಟಮರ್ ಅಂದರೆ, ನಮಗೆ ತುಂಬ ಒಂದು ಸತಿ ನಮ್ಮ ಕೆಲಸದ ಮೇಲೇ ನಮಗೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಆ ಥರ ಮಾಡ್ತಾರೆ. ನಾವು ಸ್ಟಾರ್ಟಿಂಗಲ್ಲಿ ನೋಡಿ ಇಷ್ಟು ಅಮೌಂಟು ಅಂತ ಹೇಳಿರ್ತೀವಿ ಅವರಿಗೆ. ಅದು ಸರಿ ಮಾಡಿ ಅಂತ ಹೇಳ್ತಾರೆ ಅವರು. ಮಾಡಾದಮೇಲೆ ಅಮೌಂಟ್ ಕೊಡೋಕ್ಕೆ ಒದ್ದಾಡ್ತಾರೆ. ನಾವು ಮಾಡಿರೋ ಕಷ್ಟಕ್ಕೆ ಇಷ್ಟು ಅಮೌಂಟು ಅಂತ ನಾವು ತೊಗೊಂಡಿರ್ತೀವಿ. ನಾವು ಮಾಡೋ ಕೆಲಸಕ್ಕೆ ನಾವು ತೊಗೊಳ್ಳೋದೇ ಕಡಿಮೆ. ಅದರಲ್ಲೂ ಅಂದರೆ ಎಲ್ಲರೂ ಅಂತಲ್ಲ, ಒಂದು ಸ್ವಲ್ಪ ಇದ್ದಾರೆ ಜನಗಳು. ಈಗ ಇಲ್ಲ ಹೊಲಿಯುವಾಗ ಇಲ್ಲ ವರ್ಕ್ ಮಾಡೋವಾಗ ಸರಿ ಮಾಡಿ ಅಂತ ಹೇಳ್ತಾರೆ ಅವರು. ಮಾಡಾದಮೇಲೆ ಕೊಡೋ ಅಮೌಂಟಲ್ಲಿ ಅದು ಕಮ್ಮಿ ಮಾಡಿ ಕೊಡ್ತಾರೆ. ಅದು ನೋಡಿ, ಇವಾಗ ನಾನು ಇದಕ್ಕೆ ಕಾಪರ್ ಕಲರಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು. ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು 3 ರೌಂಡ್ ಮಾಡ್ಕೊಳ್ತೀನಿ. ಅಂದರೆ ಡ್ರಾಪ್ ಶೇಪ್ ಥರ ಚಿಕ್ಕದಾಗಿ 3 ಮಾಡ್ಕೊಳ್ತೀನಿ ಕಾಪರ್ ಕಲರಲ್ಲಿ. ಒಂದು ಅರ್ಧ ಇಂಚು ಮಾಡಿ, ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ತಿರ್ಗಿ ಅರ್ಧ ಇಂಚಿಗೆ ಮಾಡ್ಕೊಳ್ತೀನಿ ನಾನು ಇದನ್ನು. ಅವರು ತುಂಬ ಸಿಂಪಲ್ ಡಿಸೈನ್ಸೇ ತೋರಿಸಿದ್ರು. ಅಂದರೆ ಇವರು ಹ್ಯಾಂಡ್ ವರ್ಕಲ್ಲಿ ತೋರಿಸಿದ್ರು ಇವೆಲ್ಲನೂ.
ಈ ಸ್ಟೋನ್ ಚೆನ್ನು ಬಾಲ್ ಚೆನ್ನೆಲ್ಲ ಮಣಿ ಬರುತ್ತಲ್ಲ ಹ್ಯಾಂಡ್ ವರ್ಕಲ್ಲಿ, ಆ ಥರ ತೋರಿಸಿದ್ರು. ನಾನು ಇದನ್ನು ಮಿಷಿನ್ ವರ್ಕಲ್ಲಿ ಮಾಡ್ತಾಯಿದ್ದೀನಿ. ಅವರು ಹ್ಯಾಂಡ್ ವರ್ಕಲ್ಲಿ ಮಾಡಿಕೊಡಿ 3 ದಿವಸ ಒಳಗಡೆ ಅಂತಂದರು. ಹ್ಯಾಂಡ್ ವರ್ಕಲ್ಲಿ ಅವರು ಅವ್ರು ಏನಿಲ್ಲ ಅಂದರೆ ಒಂದು 4-5 ದಿವಸನಾದರೂ ಬೇಕು ಹ್ಯಾಂಡ್ ವರ್ಕ್ ಮಾಡ್ಕೊಡೋಕ್ಕೆ ನಮಗೆ. ಇಲ್ಲ ಹ್ಯಾಂಡ್ ವರ್ಕಲ್ಲಿ ಆಗೋಲ್ಲ, ನಾನು ಮಿಷಿನ್ ವರ್ಕಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವ್ರಿಗೂ ಅರ್ಜೆಂಟ್ ಇತ್ತಲ್ವ, ಸರಿ ಮಾಡಿಕೊಡಿ ಅಂತ ಹೇಳಿದರು. ಈ ಕಸ್ಟಮರು ಸ್ವಲ್ಪ ಡಿಸೈನ್ಸ್ಗಳನ್ನ ಜಾಸ್ತಿ ಕೇಳ್ತಾರೆ. ಇವರು ಸ್ವಲ್ಪ ಈ ಬ್ಲೌಸು ಸ್ಟಿಚ್ ಮಾಡಿಸ್ತಾ ಇದ್ದಾರಲ್ಲ, ಅವರು ಸ್ವಲ್ಪ ಹೊಸ ಡಿಸೈನ್ಸ್ಗಳು, ಪ್ಯಾಚ್ ವರ್ಕ್ ಡಿಸೈನ್ಸ್ಗಳು ಎಲ್ಲನೂ ಮಾಡಿಸ್ಕೊಳ್ತಾರೆ ಇವರು. ನೋಡಿ, ಇದಕ್ಕೆ ಬಾಲ್ ಚೈನ್ ಸೆಂಟ್ರಲ್ಲಿ ಸ್ಟಾರ್ಟಿಂಗಲ್ಲಿ ಕಾಪರ್ ಕಲರಲ್ಲಿ ಹಾಕಿದ್ನಲ್ಲ 2 ನಂಬರ್ ಸ್ಟಿಚಿಂಗು, ಅದರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದೆ, ಅಲ್ಲಿ ಬಾಲ್ ಚೈನ್ ಹಾಕೋಣ ಅಂತ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಗ್ರೀನ್ ಕಲರಲ್ಲಿ ನಾನು ಫ್ಲವರ್ ಹಾಕ್ಕೊಳ್ತೀನಿ. ಇದು ಚಿಕ್ಕದು 3 ಡಾಟ್ ಬಂದಿದೆ, ಅದು 5 ಡಾಟ್ ಬರುತ್ತೆ. ಇದು ಅವರು ಮಿಷಿನ್ ವರ್ಕ್ ಹ್ಯಾಂಡ್ ವರ್ಕಲ್ಲಿ ಅವರು ಮಣಿಗಳನ್ನ ಹಾಕಿದರು. ಇದು ನಾನೆಲ್ಲಿ ಡ್ರಾಪ್ ಶೇಪೆಲ್ಲ ಹಾಕಿದ್ದೀನಲ್ವಲ್ಲ, ಅಲ್ಲೆಲ್ಲನೂ ಅವರು ಮಣಿ ಹಾಕಿದರು. ನಾನು ಇಲ್ಲಿ ಥ್ರೆಡ್ಡಲ್ಲೇ ಡಿಸೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಯಾಕಂದರೆ ಅರ್ಜೆಂಟು ಅಂತ ಬಂದಾಗ ನಾವು ಮಿಷಿನ್ ವರ್ಕಲ್ಲೇ ಹಾಕಬೇಕಲ್ವ. ಹ್ಯಾಂಡ್ ವರ್ಕಲ್ಲಿ ಮಾಡೋರು ಈ ಸತಿ ನಮ್ಮ ಕಡೆ ಅಂತೂ ತುಂಬ ಜಾಸ್ತಿ ಕೇಳ್ತಾರೆ ಈ ಥರ. ನೋಡಿ, ಇದು ಇಷ್ಟೇ ಡಿಸೈನ್ಸ್ ಮಾಡ್ಸೋಕ್ಕೆ ಹೆಚ್ಚು ಕಮ್ಮಿ 1,500 2,000 ಗಂಟ ಕೇಳ್ತಾರೆ. ಆದಷ್ಟು ನಾನು ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ರೇಟ್ ಕೇಳ್ತಾರೆ ಇಲ್ಲಂತೂ. ನಾನು ಹ್ಯಾಂಡ್ ವರ್ಕ್ ಮಾಡೋದಾಗಲಿ ಮಿಷಿನ್ ವರ್ಕ್ ಮಾಡೋದಾಗಲಿ, ಇವಾಗ ನಾವು ಬೇರೆಯವ್ರ ಹತ್ರ ಮಾಡಿಸಿ ಕೊಡ್ತೀನಿ ಅಂದಾಗ ನಮಗೂ ಒಂದು 50 ರೂಪಾಯಿ ಆದರೂ ಸಿಗಬೇಕಿಲ್ಲ, 50 ಇಲ್ಲ 100 ರೂಪಾಯಿ ಆದರೂ ಸಿಗಬೇಕು. ಅವರೇ 1 to ಡಬಲ್ ಹೇಳ್ಬಿಡ್ತಾರೆ. ಇವಾಗ ನೋಡಿ, ಇದಕ್ಕೆ ನಾನು ಇಷ್ಟು ಅಂತ ಅಮೌಂಟ್ ತೊಗೊತೀನಿ. ನಾವು ಬೇರೆ ಕಡೆ ಮಾಡಿಸ್ತೀರಲ್ವ, ಅವ್ರನ್ನ ಕೇಳಿದ್ರೆ ಅದಕ್ಕೂ ಡಬ್ಬಲ್ ತೊಗೊಳ್ತಾರೆ. ಅಂದರೆ ಒಂದು 1,000 ರೂಪಾಯಿ ತೊಗೊಳ್ತಾರೆ ಅಂದ್ಕೊಂಡ್ರೆ ನಾವೊಂದು 600-700 ರೂಪಾಯಿ ಮಾಡಿಕೊಡ್ತೀನಿ ಅಂತ ಕೊಂಡ್ಕೊಳ್ಳಿ. ಬೇರೆ ಅವರು ಸ್ವಲ್ಪ 1,000 ರೂಪಾಯಿ ರೇಂಜ್ ಗಂಟು ಹೊರಟೋಗ್ಬಿಡ್ತಾರೆ. ಕಸ್ಟಮರ್ ಹೋಗುವಾಗ ನಮಗೆ ಅಷ್ಟೊಂದು ಇದ್ರದ್ದು ಬೇಡ, ಕಾಸ್ಟ್ಲಿದು ಬೇಡ, ನೀವೇ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ ಅವರು. ನೋಡಿ, ಇವಾಗ ನೋಡಿ 5 ಫ್ಲವರ್ ಥರ ಬರುತ್ತೆ. ಇದು 5 ಫ್ಲವರ್ ಥರ ಬಂದಮೇಲೆ ನಾನು ಚೂರದು ಸ್ಟೋನ್ ಚೈನು ಬಾಲ್ ಚೈನ್ ಹತ್ರ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೆ. ನಾನು ಅದನ್ನು ಏನು ಮಾಡ್ತಾಯಿದ್ದೆ, ಗ್ರೀನ್ ಕಲರಲ್ಲೇ ಫಿಲಪ್ ಮಾಡ್ತಾಯಿದ್ದೆ ನಾನು. ಇವಾಗ ಇದೆಲ್ಲ ಫಿಲಪ್ ಆದಮೇಲೆ ಗ್ರೀನ್ ಕಲರಲ್ಲಿ ಡಾಟ್ ಇಟ್ಕೊಂಡಿದ್ದೆನಲ್ಲ, ಫ್ಲವರ್ ಹಾಕ್ಕೊಂಡಿದ್ದೆನಲ್ಲ, ಇದು ಫ್ಲವರು, ಅದನ್ನು ನಾನು ಕಾಪರ್ ಕಲರಲ್ಲಿ ಅದನ್ನು ಔಟ್ಲೈನ್ ಕೊಡ್ತೀನಿ ನಾನು. ಯಾಕೋ ತುಂಬ ಪ್ಲೈನ್ ಥರ ಕಾಣಿಸ್ತಾ ಇತ್ತು, ಅದಕ್ಕೆ ಏನು ಮಾಡಿದೆ ನಾನು ಅದನ್ನು ಕಾಪರ್ ಕಲರಲ್ಲಿ ಔಟ್ಲೈನ್ ಕೊಡ್ತಾಯಿದ್ದೀನಿ ಇವಾಗ. ನೋಡಿ, ಈ ಥರ ಮಾಡ್ತಾಯಿದ್ದೀನಿ. ಡಿಸೈನ್ಸುಗಳು ಯಾವ ಥರ ಬರ್ತಾಯಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ದಿವಸದಲ್ಲಿ ಈ ತಿಂಗಳಂತೂ ನಾನು ಎಷ್ಟು ಅಂದರೆ ವರ್ಕನ್ನ ಮಾಡೇ ಇಲ್ಲ ಜಾಸ್ತಿ. ಅಂದರೆ ವಸತಿ ಎಲ್ಲನೂ ಮಾಡ್ಕೊಂಡಿಲ್ಲ, ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೆ. ಇವಾಗಂತೂ ವರ್ಕ್ ಬ್ಲೌಸು ಒಂದು ಈಗ ಮುಗಿಸಿದ್ರೆ ಇನ್ನೊಂದು ಪೆಂಡಿಂಗ್ ಇದೆ. ಅದು ಮಧುಬಾಲ ಬ್ಲೌಸು ಮುಂದೆ ಕಟ್ಟೋದು ಬರುತ್ತಲ್ವ, ಅದಕ್ಕೆ ವರ್ಕ್ ಮಾಡಿಕೊಡಿ, ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಅದು ಸಹ ಮಾಡಬೇಕು. ಇನ್ನೂ 2-3 ಬ್ಲೌಸ್ ಹಾಗೆ ಪೆಂಡಿಂಗ್ ಉಳ್ಕೊಂಡಿದ್ದಾವೆ. ಈ ಹಳೆ ಫೆಲ್ಲನೂ ಆಗಾಗ್ಗೆ ಉಳ್ಕೊತಾ ಇದ್ದಾವೆ. ಈಗ ಹೊಸದಾಗಿ ಅರ್ಜೆಂಟು ಅಂತ ಬಂದವರಿಗೆಲ್ಲನೂ ಬೇಗ ಮಾಡಿ ಕಳಿಸ್ತಾಯಿದ್ದೀನಿ. ನೋಡಿ, ಈಗೆಲ್ಲನೂ ಫ್ರಂಟೆಲ್ಲನೂ ಫುಲ್ಲು ಫಿನಿಶಿಂಗ್ ಆಯಿತು. ಥ್ರೆಡ್ಡೆಲ್ಲ ಇತ್ತು, ಥ್ರೆಡ್ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರಂಟು ಬ್ಯಾಕು ಸ್ಲೀವ್ಗೆ ಲೈನ್ಸ್ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು.